ಅವರು ಮನದಾಳದ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಜಾತಿ ಗಣತಿ ಬರೋದು ಮುಖ್ಯನೋ ಸರ್ಕಾರ ಬೀಳೋದು ಮುಖ್ಯನೋ ಅನ್ನುವಂಥದ್ದು ಅವರೇ ಸ್ಪಷ್ಟೀಕರಣ ಕೊಡಬೇಕು. ಏನು ಜಾತಿ ಗಣತಿ ನೋಡ್ರಿ, ಮೊದಲನೇದಾಗಿ ಜಾತಿ ಗಣತಿ ಒಂದು ಏನು ಪ್ರಕ್ರಿಯೆ ಇದೆ ಅದು ಜಾತಿ ಗಣತಿ ಅಲ್ಲ, ಅದು ಎಕನಾಮಿಕ್ಕು ಮತ್ತು ಎಜುಕೇಷನಲ್ ಸ್ಟೇಟಸ್ ಬಗ್ಗೆ ಮಾಡಿತ್ತು. ನಿಖರವಾಗಿ ಜಾತಿ ಗಣತಿಯ ಆದೇಶ ಇಲ್ಲ ಅದರಲ್ಲಿ. ಒಂದು. ಎರಡನೇದಾಗಿ ಕಾಂತರಾಜ್ ಕಮಿಟಿ ಕೊಟ್ಟಿದ್ದನ್ನು ಇವರು ಅಕ್ಸೆಪ್ಟ್ ಮಾಡಲಿಲ್ಲ. ಇವರು 2018ಕ್ಕೆ ಕೊಟ್ಟಿದ್ದರು, ಯಾಕೆ ಮಾಡಲಿಲ್ಲ, ಯಾಕೆ ಪೆಂಡಿಂಗ್ ಇಟ್ಟರು? ಆಮೇಲೆ ಈಗ ಜಯಪ್ರಕಾಶ್ ಹೆಗಡೆ ಕೇವಲ 2-3 ತಿಂಗಳಲ್ಲಿ ಹೆಂಗೆ ವರದಿ ಕೊಡ್ತಾರೆ? ಅವ್ರು 3 ವರ್ಷ 4 ವರ್ಷ ಡಾಟಾ ತೊಗೊಂಡಿದ್ರು. ಇವ್ರು ಏನಿಲ್ದೇ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ. ಆ ವರದಿಯನ್ನು ತಗೊಂಡು ಇವರು ಹಿಂದುಳಿದ ವರ್ಗದವರು ಉದ್ಧಾರ ಮಾಡ್ತೀವಿ ಅಂತಾರೆ. ಭಾಳ ಗೊಂದಲ ಇದೆ. ಇದೆಲ್ಲ ಗೊಂದಲ ಸ್ಪಷ್ಟವಾಗಬೇಕು, ಸೈಂಟಿಫಿಕ್ ಆಗಬೇಕು. ಹಿಂದುಳಿದ ವರ್ಗದವ್ರಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಮುಂದೆ ಬರಬೇಕು ಅವರು. ಅದಕ್ಕಾಗಿ ಜಾತಿ ಗಣತಿ ನಾನು ಅದಕ್ಕೆ ಮೊನ್ನೆನೇ ಹೇಳಿದ್ದೀನಿ, ಜಾತಿ ಗಣತಿಯನ್ನು ನೀವು ಬಿಡುಗಡೆ ಮಾಡಿರಿ ಅಂತ ಹೇಳಿದ್ದೀನಿ. ಯಾಕೆ ಇಟ್ಕೊಂಡು ಕುಂತಿದ್ದಾರೆ? ಈಗ ಮತ್ತೆ ಅವ್ರು ವರದಿ ಕೊಟ್ಟು ಈಗ 8 ತಿಂಗಳಾಯಿತು. ಯಾಕೆ ಇಷ್ಟು ದಿವಸಕ್ಕೆ ಇಟ್ಟಿದ್ರು? ಈಗ ಯಾಕೆ ಮೂಢ ಹಗರಣ ಬಂದ ಮೇಲೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಅದನ್ನು ಅವರ ಪಕ್ಷದಲ್ಲಿ ಮೊದಲಿಂದನೂ ವಿರೋಧ ಇದೆ. DK ಶಿವಕುಮಾರ್ ಅವರು ಎಲ್ಲ MLAಗಳ ಸಹಿ ಮಾಡಿ ಕೊಟ್ಟರು, ಶಾಮನೂರು ಶಿವಶಂಕರ್ ಕೊಟ್ಟರು, MB ಪಾಟೀಲ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರಲ್ಲಿನೇ ಹೊಂದಾಣಿಕೆ ಇಲ್ಲ, ಮೊದಲನೇದಾಗಿ ಅವರಲ್ಲೇ ಸ್ಪಷ್ಟತೆ ಇಲ್ಲ, ಗೊಂದಲ ಸಿಕ್ಕಾಪಟ್ಟಿ ಇದೆ. ಈ ಎಲ್ಲ ಗೊಂದಲ ನಿವಾರಣೆ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಜಾತಿ ಗಣತಿ ಹೊರಗೆ ಬರಲಿ. ಏನಾಗಲ್ಲ. ನಮ್ಮ ಪಕ್ಷ ನಮ್ಮ ಪಕ್ಷ ಇವತ್ತು ತಂದೆ ಆದಂಥ ಕಾರ್ಯಕರ್ತರ ಪಡೆ, ತಂದೆ ಆದಂಥ ಜನರ ಬೆಂಬಲ, ಜನಾಂಗದ ಬೆಂಬಲ ಎಲ್ಲವೂ ಕೂಡ ಇದೆ. ಹೀಗಾಗಿ ಇದೊಂದು ನ್ಯಾಷನಲ್ ಪಾರ್ಟಿ. ನಿರಂತರವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಕಾದು ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.